ನಾನು ಮಾಡಿದ ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸೀರೀಸ್ನ ಕೆಳಗಡೆ ಬಹಳಷ್ಟು ಜನ ಸರ್ ಅನ್ರಿಯಲಿಸ್ಟಿಕ್ ಆಗಿರುವ ಎಕ್ಸ್ಪೆಕ್ಟೇಷನ್ಗಳನ್ನ ಬಿಟ್ಟ ನಂತರ ನಮ್ಮ ಮದುವೆ ಆಗಿದೆ ಅಂತೆಲ್ಲ ಕಮೆಂಟ್ಗಳನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಮತ್ತು ಕೆಲವೊಂದಿಷ್ಟು ಜನ ಸರ್ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಬಗ್ಗೆ ವಿಡಿಯೋ ಮಾಡಿ, ಎಷ್ಟು ಮಕ್ಕಳನ್ನು ಮಾಡಿದರೆ ಬೆಟರ್ ಆಗಿರುತ್ತೆ, ಸೇಫ್ ಆಗಿರುತ್ತೆ ಅನ್ನೋದರ ಮೇಲೆ ವಿಡಿಯೋಗಳನ್ನು ಮಾಡಿ ಅಂತೆಲ್ಲ ಕಮೆಂಟ್ಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಯಾಮಿಲಿ ಪ್ಲ್ಯಾನಿಂಗ್ನ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡುವನಿದ್ದೇನೆ. ಎಷ್ಟು ಮಕ್ಕಳನ್ನು ಮಾಡಿದರೆ ಬೆಟರ್ ಆಗಿರುತ್ತೆ ಅನ್ನೋದರ ಮೇಲೆ ಒಂದು ಬೆಸ್ಟ್ ಕ್ಲಾರಿಟಿಯನ್ನು ಕೊಡುವನಿದ್ದೇನೆ. ನಾನು ನಿಮಗೆ ಹಾನೆಸ್ಟಾಗಿ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಹೇಳಬೇಕಪ್ಪ ಅಂತಂದರೆ, ನಿಮಗೇನಾದರೂ ಜಾಸ್ತಿ ಮಕ್ಕಳನ್ನು ಹೆರೋ ತಾಕತ್ತಿದೆ, ಸಂಭಾಳಿಸುವ ತಾಕತ್ತಿದೆ ಮತ್ತು ಅವುಗಳನ್ನು ಸಾಕೋಕ್ಕೆ ಸಾಕಷ್ಟು ದುಡ್ಡಿದೆ ಅಂತಂದರೆ ನೀವು ಅಟ್ಲೀಸ್ಟ್ 3 ಮಕ್ಕಳನ್ನಾದರೂ ಮಾಡಿ. ಬಿಸ್ನೆಸ್ ಮ್ಯಾನ್ಗಳಿಗೆ ಮುಖ್ಯವಾಗಿ ಏನು ಬೇಕಾಗಿರುತ್ತೆ? ತಾವು ತಯಾರಿಸಿರುವ ಪ್ರಾಡಕ್ಟ್ಗಳನ್ನು ಖರೀದಿಸೋಕೆ ಕಸ್ಟಮರ್ಗಳು ಬೇಕಾಗಿರ್ತಾರೆ. ಜನಸಂಖ್ಯೆ ಜಾಸ್ತಿ ಇದ್ದರೆ ಮಾತ್ರ ಬಿಸ್ನೆಸ್ ಮ್ಯಾನ್ಗಳು ಬೇಗನೆ ಬಿಲಿಯನೇರ್ ಆಗ್ತಾರೆ, ಇಲ್ಲ ಅಂತಂದರೆ ಸಾಧ್ಯ ಇಲ್ಲ. ಯಾವತ್ತೂ ಕೂಡ ಈ ರಾಜಕಾರಣಿಗಳು ಮತ್ತು ಬಿಸ್ನೆಸ್ ಮ್ಯಾನ್ಗಳು ಜನಸಂಖ್ಯೆ ಕಡಿಮೆ ಆಗಲಿ ಅಂಥೇಳಿ ಕನಸಲ್ಲೂ ಬಯಸಲ್ಲ, ಅದಕ್ಕಾಗಿ ಪ್ರಯತ್ನ ಪಡಲ್ಲ. ಜನಸಂಖ್ಯೆ ಜಾಸ್ತಿ ಇದ್ದರೆ ಮಾತ್ರ ರಾಜಕಾರಣಿಗಳಿಗೆ ಜಾಸ್ತಿ ಓಟ್ಗಳು ಬರ್ತವೆ, ಜಾಸ್ತಿ ಅಂಧಭಕ್ತರು ಮತ್ತು ಗುಲಾಮರು ಸಿಗ್ತಾರೆ. ಸೊ ನೀವೇನಾದರೂ ರಾಜಕಾರಣಿಗಳ ತಕ್ಕಂತೆ ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ ತಕ್ಕಂತೆ ಮೈಂಡ್ಸೆಟನ್ನು ಹೊಂದಿದರೆ ನೀವು 3 ಮಕ್ಕಳನ್ನು ಮಾಡ್ಬೋದು. ಆದರೆ ನೀವೇನಾದರೂ ವೆಲ್ ಎಜುಕೇಟೆಡ್ ಆಗಿದ್ದರೆ, ವೆಲ್ ನಾಲೆಜಬಲ್ ಪರ್ಸನ್ಗಳಾಗಿದ್ದರೆ, ಮತ್ತು ನಿಮಗೆ ಈ ಸಮಾಜದಲ್ಲಿ ಸರಿಯಾಗಿ ಬದುಕಬೇಕು, ನೀವು ಕೂಡ ಸಂತೋಷವಾಗಿರಬೇಕು, ನಿಮ್ಮ ಮಕ್ಕಳು ಕೂಡ ಸಂತೋಷವಾಗಿರಬೇಕು ಅನ್ನೋ ಆಸೆ ಇದ್ದರೆ ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮೇಲೆ ಸ್ವಲ್ಪ ಜಾಸ್ತಿನೇ ನಿಗಾ ವಹಿಸಿ, ಸರಿಯಾಗಿ ಯೋಚನೆ ಮಾಡಿ ಮಕ್ಕಳನ್ನು ಮಾಡಿ. ಮಕ್ಕಳನ್ನು ಮಾಡುವುದಕ್ಕಿಂತ ಮುಂಚೆ ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿ. ಎಷ್ಟು ಮಕ್ಕಳನ್ನು ಮಾಡಬೇಕು ಅನ್ನೋದು ನಿಮ್ಮ ಪರ್ಸ್ನಲ್ ಚಾಯ್ಸ್ ಆಗಿದೆ. ಇದು ಬಹಳಷ್ಟು ಫ್ಯಾಕ್ಟ್ರಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಹೆಲ್ತ್ ಇರಬಹುದು, ವೆಲ್ತ್ ಇರಬಹುದು, ನಿಮ್ಮ ಟೈಮ್ ಇರಬಹುದು, ಎನರ್ಜಿ ಇರಬಹುದು, ಮತ್ತು ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಇರಬಹುದು. ಈ ಥರ ಬಹಳಷ್ಟು ಫ್ಯಾಕ್ಟ್ರಿಗಳ ಮೇಲೆ ಇದು ಡಿಸೈಡ್ ಆಗುತ್ತೆ. ಇದರ ಬಗ್ಗೆ ನಿಮಗೆ ಹೇಳಬೇಕಪ್ಪ ಅಂತಂದರೆ, ನಂಬರ್ 1, ಯಾರಿಗೆ ಲೈಫ್ ಗೋಲ್ಸ್ಗಳಿವೇನೋ, ಕರಿಯರ್ನ ಬಗ್ಗೆ ಜಾಸ್ತಿ ಚಿಂತೆ ಇದೆನೋ, ಟ್ರಾವೆಲು ಮತ್ತು ಬ್ಯೂಟಿಗಾಗಿ ಹಂಬಲ ಇದೆನೋ, ಅವರು ಮಕ್ಕಳನ್ನು ಮಾಡಿಕೊಳ್ತಾ ಇಲ್ಲ. ಸದ್ಯದ ರಿಯಾಲಿಟಿಯನ್ನು ಹೇಳ್ತಾ ಇರುವೆ. ಜನ ಏನಂತ ಇದ್ದಾರಪ್ಪ ಅಂತಂದರೆ, ಮಕ್ಕಳನ್ನು ಮಾಡಿಬಿಟ್ರೆ ನಮ್ಮ ಕರಿಯರ್ ಹಾಳಾಗುತ್ತೆ, ಅದಕ್ಕಾಗಿ ಸದ್ಯಕ್ಕೆ ಮಕ್ಕಳು ಬೇಡ. ಮದುವೆ ಆದ ನಂತರ ನಾವು ವಿದೇಶವನ್ನು ಸುತ್ತೋರಿದ್ದೀವಿ, ಒಂದು 4-5 ವರ್ಷ ಸುತ್ತೋರಿದ್ದೀವಿ, ಅಲ್ಲಿಗೆ ಇಲ್ಲಿಗೆ ಹೋಗೋರಿದ್ದೀವಿ, ಲೈಫನ್ನು ಎಂಜಾಯ್ ಮಾಡೋರಿದ್ದೀವಿ. ಮಕ್ಕಳಾಗ್ಬಿಟ್ರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಮಕ್ಕಳು ಬೇಡ. ಇನ್ನು ಕೆಲವೊಂದಿಷ್ಟು ಹುಡುಗಿಯರ ತಲೆಯಲ್ಲಿ ಏನಿದೆಪ್ಪ ಅಂತಂದರೆ, ನಾನೇನಾದರೂ ಸೆಕ್ಸ್ ಮಾಡಿಬಿಟ್ರೆ, ಮಕ್ಕಳನ್ನು ಮಾಡಿದರೆ, ಮಕ್ಕಳಿಗೆ ಮೊಲೆ ಹಾಲನ್ನು ಕುಡಿಸಿದರೆ ನನ್ನ ಬ್ಯೂಟಿ ಹಾಳಾಗತ್ತೆ, ಅದಕ್ಕಾಗಿ ಮಕ್ಕಳೇ ಬೇಡ. ಸೊ ಈ ರೀತಿ ಯಾರ್ಯಾರಿಗೆ ಪರ್ಸ್ನಲ್ ಕಾರಣಗಳಿವೇನೋ ಮತ್ತು ಪರ್ಸ್ನಲ್ ಕರಿಯರ್ ಗೋಲ್ಗಳಿವೇನೋ ಅವರು ಮಕ್ಕಳೇ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ತಲುಪಿದ್ದಾರೆ. ಅವರು ಚೈಲ್ಡ್ ಫ್ರೀ ಮ್ಯಾರೇಜನ್ನು ಫಾಲೋ ಮಾಡ್ತಾ ಇದ್ದಾರೆ. ಇನ್ನು ಯಾರಿಗೆ ಸ್ವಲ್ಪ ಮ್ಯಾಚುರಿಟಿ ಇದೆನೋ ಅವರು ಮದುವೆ ಆದ ತಕ್ಷಣ ಸಿಸ್ಟಮೆಟಿಕ್ ಆಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಬಿಟ್ಟು 1 ಅಥವಾ 2 ಮಕ್ಕಳನ್ನು ಮಾಡಿಬಿಟ್ಟು ಒಂದು ಬ್ಯಾಲೆನ್ಸ್ಡ್ ಆಗಿರುವ ಫ್ಯಾಮಿಲಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾರು ಅಂಧಭಕ್ತರು ಮತ್ತು ಗುಲಾಮರಿದಾರಲ್ಲ, ಇವರು ತಮ್ಮ ಧರ್ಮ ಉಳಿಬೇಕು, ಧರ್ಮದ ರಕ್ಷಣೆ ಆಗಬೇಕು ಅಂತ ಹೇಳಿಬಿಟ್ಟು 3 ಇಲ್ಲವೇ 3ಕ್ಕಿಂತಲೂ ಜಾಸ್ತಿ ಮಕ್ಕಳನ್ನು ಮಾಡ್ತಾ ಇದ್ದಾರೆ. ಜನಸಂಖ್ಯೆಯನ್ನು ಹೆಚ್ಚಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ತಮ್ಮ ಧರ್ಮದ ಜನಸಂಖ್ಯೆ ಹೆಚ್ಚಾಗಬೇಕಂತಂದರೆ ನಾವು ಜಾಸ್ತಿ ಮಕ್ಕಳನ್ನು ಹೆರಬೇಕು ಅಂತ ಹೇಳಿಬಿಟ್ಟು ಈ ಧರ್ಮಗುರುಗಳ ಮಾತನ್ನು ಕೇಳಿಬಿಟ್ಟು ಅವರು ಜಾಸ್ತಿ ಮಕ್ಕಳನ್ನು ಮಾಡ್ತಾ ಇದ್ದಾರೆ. ಸೊ ಇದರ ಮೇಲೆ ನೀವು ಯೋಚನೆ ಮಾಡಿ, ನೀವು ಯಾವ ಕೆಟಗರಿಗೆ ಬರ್ತೀರಾ? ನಿಮಗೇನಾದರೂ ಈ ಥರ ಕರಿಯರು, ಟ್ರಾವೆಲು, ಬ್ಯೂಟಿ, ಪರ್ಸ್ನಲ್ ಗೋಲು ಮತ್ತು ಪರ್ಸ್ನಲ್ ಸ್ವಾರ್ಥಿತನ ಇತ್ತಪ್ಪ ಅಂತಂದರೆ ನೀವು ಚೈಲ್ಡ್ ಫ್ರೀ ಮ್ಯಾರೇಜನ್ನು ಕ್ಯಾರಿ ಮಾಡ್ಬೋದು. ನೀವೇನಾದರೂ ಮೆಚೂರ್ಡ್ ಆಗಿದ್ದೀರಾ, ಬ್ಯಾಲೆನ್ಸ್ಡ್ ಫ್ಯಾಮಿಲಿ ಬೇಕಪ್ಪ ಅಂತಂದರೆ 1 ಅಥವಾ ಮ್ಯಾಕ್ಸಿಮಮ್ 2 ಮಕ್ಕಳನ್ನು ಮಾಡ್ಬೋದು. ನೀವಿನ್ನೂ ಧರ್ಮಾಂಧರಾಗಿದ್ದೀರಪ್ಪ ಅಂತಂದರೆ ನಿಮ್ಮ ಧರ್ಮಗುರುಗಳ ಮಾತನ್ನು ಕೇಳಿಬಿಟ್ಟು 3 ಇಲ್ಲವೇ 3ಕ್ಕಿಂತಲೂ ಜಾಸ್ತಿ ಮಕ್ಕಳನ್ನು 1 ಡಜನು, 2 ಡಜನು, 3 ಡಜನ್ ಮಕ್ಕಳನ್ನು ಮಾಡಬಹುದು. ಅದು ನಿಮ್ಮ ಚಾಯ್ಸ್ ಆಗಿದೆ. ಇನ್ನು ಮತ್ತೊಂದು ಫ್ಯಾಕ್ಟರ್ ಏನು ಅಫೆಕ್ಟ್ ಮಾಡತ್ತಪ್ಪ ಅಂತಂದರೆ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮೇಲೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ನೀವು ಎಷ್ಟು ಮಕ್ಕಳನ್ನು ಸಾಕಬಹುದು ಅಂತ ನೀವು ಮೊದಲೇ ಯೋಚನೆ ಮಾಡಬೇಕು. ಯಾಕಪ್ಪ ಅಂತಂದರೆ ಇವತ್ತು ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಮಗು ತಾಯಿಯ ಗರ್ಭದಲ್ಲಿರುವಾಗಿನಿಂದಲೇ ಹಿಡಿದು ಅದರ ಖರ್ಚುಗಳು ಶುರುವಾಗಿಬಿಡ್ತವೆ. ಒಂದು ಸೇಫ್ ಆದ ಡೆಲಿವರಿಯನ್ನು ಮಾಡಿಸ್ಬೇಕಪ್ಪ ಅಂತಂದರೆ ಅಟ್ಲೀಸ್ಟ್ 2-3 ಲಕ್ಷ ಖರ್ಚು ಬಂದೇ ಬರುತ್ತೆ. ಮುಂದೆ ಆ ಮಗುವಿಗೆ ನೀವು ಎಜುಕೇಷನ್ ಕೊಡಿಸ್ಬೇಕು, ಬಟ್ಟೆ ಕೊಡಿಸ್ಬೇಕು, ಅದರ ಹೆಲ್ತ್ ಮೇಲೆ ಖರ್ಚು ಮಾಡಬೇಕು. ಅದು 21 ಇಲ್ಲವೇ 25 ವರ್ಷದ ತನಕ ಕಲಿಬೇಕು, ಅಲ್ಲಿ ತನಕ ನೀವೇ ಖರ್ಚು ಮಾಡಬೇಕಾಗತ್ತೆ.
ಭಾರತದಲ್ಲಿ ಒಂದು ರ್ಯಾಂಡಮ್ ಸರ್ವೆ ಪ್ರಕಾರ ಒಂದು ಮಗುವನ್ನು ಹೆತ್ತುಬಿಟ್ಟು ಅದನ್ನು ಬೆಳೆಸೋದಕ್ಕೆ 30 ಲಕ್ಷದಿಂದ ಹಿಡಿದು 1 ಕೋಟಿ ತನಕ ಖರ್ಚು ಬರುತ್ತೆ. ಸೊ ಇದ್ರ ಮೇಲೆ ನೀವು ಯೋಚನೆ ಮಾಡಿ, ನಿಮ್ಮ ಹತ್ರ ಎಷ್ಟು ಕೋಟಿ ಇದೆ ಮತ್ತು ನೀವು ಎಷ್ಟು ಮಕ್ಕಳನ್ನು ಹೆರಬಹುದು ಮತ್ತು ಎಷ್ಟು ಮಕ್ಕಳನ್ನು ಬೆಳೆಸ್ಬೋದು ಅಂತೇಳಿ. ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿಯ ಮೇಲೆ ಹೇಳಬೇಕಪ್ಪ ಅಂತಂದರೆ, ನೀವೇನಾದರೂ ಜಾಸ್ತಿ ಮಕ್ಕಳನ್ನು ಮಾಡಿದರೆ ನಿಮಗೆ ಜಾಸ್ತಿ ಖರ್ಚಾಗುತ್ತೆ. ಮಕ್ಕಳ ಸಂಖ್ಯೆ ಹೆಚ್ಚಾದಂತೆ ಅವರ ಕಾಳಜಿ ವಹಿಸೋಕೆ ದುಡ್ಡು ಬೇಕು, ಎಜುಕೇಷನ್ ದುಡ್ಡು ಬೇಕು, ಬಟ್ಟೆ ಬರೆಯೋಕ್ಕೆ ದುಡ್ಡು ಬೇಕು, ಎಲ್ಲದಕ್ಕೂ ಕೂಡ ದುಡ್ಡು ಬೇಕು. ಮತ್ತು ನೀವು ಜಾಸ್ತಿ ಮಕ್ಕಳನ್ನು ಮಾಡಿದರೆ ಯಾರ ಮೇಲೂ ಕೂಡ ಸರಿಯಾಗಿ ಫೋಕಸ್ ಮಾಡೋಕ್ಕಾಗಲ್ಲ, ಅಟೆನ್ಷನ್ ಕೊಡೋಕ್ಕೆ ಬರಲ್ಲ. ಮತ್ತು ನೀವು ಜಾಸ್ತಿ ಮಕ್ಕಳನ್ನು ಮಾಡಿಬಿಟ್ರೆ ಯಾವುದೇ ಮಗುವಿಗೂ ಕೂಡ ಸರಿಯಾಗಿ ಸೌಕರ್ಯಗಳು ಸಿಗಲ್ಲ. ಒಂದು ಮಗು ಇದೆ ಅಂತಂದರೆ ನಿಮ್ಮ ಎಲ್ಲ ಅಟೆನ್ಷನ್ನು, ಫೋಕಸ್ಸು, ಪ್ರೀತಿ, ಕಾಳಜಿ ಮತ್ತು ದುಡ್ಡು ಅದರ ಮೇಲೆ ಖರ್ಚಾಗತ್ತೆ. ಅಟ್ಲೀಸ್ಟ್ ಒಂದು ಮಗು ಆದರೂ ಚೆನ್ನಾಗಿ ಬೆಳೆಯುತ್ತೆ, ಸದೃಢ ಪ್ರಜೆ ಆಗತ್ತೆ. ಆದರೆ ನೀವು 3-4 ಮಕ್ಕಳನ್ನು ಮಾಡ್ಕೊಂಡು ಕುಂತಿದ್ದೀರಾ ಅಂತಂದರೆ ಒಂದಕ್ಕೂ ಕೂಡ ಸರಿಯಾಗಿ ದುಡ್ಡು ಹಾಕೋಕ್ಕಾಗಲ್ಲ. ಎಲ್ಲ ಮಕ್ಕಳ ಕುಪೋಷಣೆ ಆಗಿಬಿಡುತ್ತೆ, ಬೆಳವಣಿಗೆ ಸರಿಯಾಗಲ್ಲ, ಸಿಗಬೇಕಾದ ಸೌಕರ್ಯಗಳು ಸಿಗಲ್ಲ, ಸರಿಯಾಗಿ ಎಜುಕೇಷನು ಆಗಲ್ಲ, ಈ ರೀತಿ ಸಮಸ್ಯೆಗಳಾಗ್ತವೆ. ಅದಕ್ಕಾಗಿ ಮಕ್ಕಳನ್ನು ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಷ್ಟಿದೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಮತ್ತೊಂದು ಫ್ಯಾಕ್ಟ್ರಿ ಏನು ಅಫೆಕ್ಟ್ ಮಾಡುತ್ತಪ್ಪ ಅಂತಂದರೆ ಟೈಮ್ ಆ್ಯಂಡ್ ಎನರ್ಜಿ. ನಿಮ್ಮ ಹತ್ರ ಫ್ಯಾಮಿಲಿ ಫಾರ್ಮ್ ಮಾಡೋಕ್ಕೆ ಗಂಡ ಹೆಂಡತಿ ಇಬ್ಬರು ಕುಂತು ಯೋಚನೆ ಮಾಡಿ, ನಮ್ಮ ಹತ್ರ ಎಷ್ಟು ಟೈಮ್ ಇದೆ. ಸದ್ಯಕ್ಕೆ ನಾವೇನಾದರೂ ಈಗ ಮಗುವನ್ನು ಮಾಡ್ಕೊಂಡ್ಬಿಟ್ರೆ ನಾವು ಇಬ್ಬರಲ್ಲಿ ಒಬ್ಬರು ಯಾರಾದರೂ ಜಾಬ್ ಬಿಡಬೇಕಾಗತ್ತೆ, ಅದಕ್ಕೆ ಕಾಳಜಿ ವಹಿಸಬೇಕಾಗತ್ತೆ. ಸೊ ಇಷ್ಟೊಂದು ಶಕ್ತಿ ನಮ್ಮಲ್ಲಿದೆನಾ, ಟೈಮ್ ನಮ್ಮಲ್ಲಿದೆನಾ, ಪೇಷನ್ಸ್ ನಮ್ಮಲ್ಲಿದೆನಾ ಅಂಥೇಳಿ ನೀವು ಕೇಳ್ಕೋಬೇಕು. ನೀವು ಜಾಸ್ತಿ ಮಕ್ಕಳನ್ನು ಮಾಡಿದರೆ ನೀವು ಜಾಸ್ತಿ ಟೈಮನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಜಾಸ್ತಿ ಮಕ್ಕಳಾದರೆ ನಿಮಗೆ ಸ್ಟ್ರೆಸ್ಸು ಮತ್ತು ಟೆನ್ಷನ್ ಜಾಸ್ತಿ ಆಗುತ್ತೆ. ಆ ಮಕ್ಕಳನ್ನು ಸಂಭಾಳಿಸೋದಕ್ಕೂ ಕೂಡ ನಿಮಗೆ ಟೆನ್ಷನ್ ಆಗುತ್ತೆ, ಮತ್ತು ಅದಕ್ಕೆ ದುಡ್ಡು ಬೇಕಲ್ಲ, ಅದು ದುಡ್ಡು ಕೊರತೆ ಆದರೂ ಕೂಡ ಟೆನ್ಷನ್ ಆಗುತ್ತೆ. ಮತ್ತು ನೀವು ಜಾಸ್ತಿ ಎಫರ್ಟ್ಗಳನ್ನು ಕೂಡ ಹಾಕಬೇಕಾಗತ್ತೆ. ಮಕ್ಕಳನ್ನು ಸಂಭಾಳಿಸೋದು, ಮಕ್ಕಳನ್ನು ಬೆಳೆಸೋದು ಅಷ್ಟೇನು ಈಸಿ ಕೆಲಸ ಅಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಮಕ್ಕಳನ್ನು ಮಾಡೋದು ಕೂಡ ಈಸಿ ಅಲ್ಲ, ಮಕ್ಕಳನ್ನು ಮಾಡಿದ ನಂತರ ಅವುಗಳನ್ನು ಸಂಭಾಳಿಸೋದು ಕೂಡ ಈಸಿ ಅಲ್ಲ. ಎರಡೂ ಕೂಡ ಸಿಕ್ಕಾಪಟ್ಟೆ ಹಾರ್ಡ್ ಎಫರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತವೆ, ಎಫರ್ಟ್ ಹಾಕಲೇಬೇಕಾಗತ್ತೆ. ಇನ್ನು ಮತ್ತೊಂದು ಫ್ಯಾಕ್ಟರ್ ಏನು ವರ್ಕ್ ಆಗುತ್ತಪ್ಪ ಅಂತಂದರೆ ಹೆಲ್ತ್ ಫ್ಯಾಕ್ಟರ್. ನೀವು ಎಷ್ಟು ಮಕ್ಕಳನ್ನು ಮಾಡಬೇಕು ಅನ್ನೋದು ನಿಮ್ಮ ಏಜ್ನ ಮೇಲೆ, ಫರ್ಟಿಲಿಟಿ ಹೆಲ್ತ್ನ ಮೇಲೆ, ಮೆಡಿಕಲ್ ಕಂಡೀಷನ್ಗಳ ಮೇಲೆ ಡಿಸೈಡ್ ಆಗುತ್ತೆ. ನೀವೇನಾದರೂ ಫುಲ್ಲಿ ಹೆಲ್ದಿ ಆಗಿದ್ದೀರಪ್ಪ ಅಂತಂದರೆ ನೀವು 1 ಅಥವಾ 2 ಮಕ್ಕಳನ್ನು ಆರಾಮ್ಸೆ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ನಿಮಗೆ ತುಂಬಾ ಏಜ್ ಆಗಿಬಿಟ್ಟಿದೆ, ನೀವು ಅಬೌವ್ 35 ಇದ್ದೀರಾ, ಮತ್ತು ನಿಮ್ಮ ಬಾಡಿ ಮಗುವನ್ನು ಹೆರೋ ಕಂಡೀಷನ್ನಲ್ಲಿ ಇಲ್ಲಪ್ಪ ಅಂತಂದರೆ ನಿಮ್ಮ ಮನೆಯವರು ಎಷ್ಟೇ ಫೋರ್ಸ್ ಮಾಡಿದರೂ ಕೂಡ, ಸಮಾಜದವ್ರು ಏನೇ ಅಂದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಮಗುವಿಗೆ ನೋ ಹೇಳಿ. ನಿಮ್ಮ ಜೀವಕ್ಕಿಂತ ನಿಮ್ಮ ಮಗು ದೊಡ್ಡದಲ್ಲ, ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೆಕ್ಸುವಲ್ ಪ್ಲೀಸರ್ಗಾಗಿ ಪ್ರೊಟೆಕ್ಷನನ್ನು ಯೂಸ್ ಮಾಡಿ, ಬೇರೆ ಮೆಥಡ್ಗಳಿವೆ. ಆದರೆ ಮನೆಯವರು ಫೋರ್ಸ್ ಮಾಡ್ತಾ ಇದ್ದಾರೆ, ಸಮಾಜದವರು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಬಾಡಿ ಸಾಥ್ ಕೊಡದೇ ಇರುವಾಗ ಮಕ್ಕಳನ್ನು ಹೆರೋ ಸಾಹಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಸೊ ಮಕ್ಕಳನ್ನು ಹೆರುವಾಗ ತಾಯಿಗೆ ತನ್ನ ಎಲ್ಲ ಎಲುಬುಗಳನ್ನು ಮುರಿದಾಗ ಎಷ್ಟು ಪೇನ್ ಆಗುತ್ತೋ ಅದಕ್ಕಿಂತಲೂ 10,000 ಪಟ್ಟು ಜಾಸ್ತಿ ಪೇನ್ ಆಗುತ್ತೆ. ಸೊ ಅದಕ್ಕಾಗಿಯೇ ಮಹಿಳೆಯರಿಗೆ ದೇವತೆಗಳಂತ ಕರೀತಾರೆ, ಶಕ್ತಿಶಾಲಿಗಳಾಗಿದ್ದಾರೆ ಅವರು, ಪುರುಷರಿಗೆ ಕಂಪೇರ್ ಮಾಡಿದ್ದಾರೆ. ಸೊ ನಿಮ್ಮ ಬಾಡಿ ಸಾಥ್ ಕೊಡ್ತಾ ಇಲ್ಲ ಅಂತಂದರೆ ಮಕ್ಕಳನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಡಾಕ್ಟರ್ನ ಸಲಹೆಯನ್ನು ತೆಗೆದುಕೊಳ್ಳಿ, ಅವ್ರು ನಿಮಗೆ ಸರಿಯಾಗಿ ಗೈಡ್ ಮಾಡ್ತಾರೆ ಎಷ್ಟು ಮಕ್ಕಳನ್ನು ಮಾಡಬೇಕಂತೇಳಿ. ಮತ್ತು ಎಲ್ಲ ಗೈನೋಕಾಲಜಿಸ್ಟ್ಗಳು ಒಂದು ಮಗುವಾದ ನಂತರ ಅಟ್ಲೀಸ್ಟ್ 2ರಿಂದ 3 ವರ್ಷ ನಿಮಗೆ ಗ್ಯಾಪ್ ಕೊಡೋಕ್ಕೆ ಹೇಳ್ತಾರೆ. ಇದು ತಾಯಿಯ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿದೆ, ಮತ್ತು ಮಕ್ಕಳ ಪಾಲನೆ, ಪೋಷಣೆ ಮತ್ತು ಬೆಳವಣಿಗೆಗೂ ಕೂಡ ಒಳ್ಳೆಯದಾಗಿದೆ. ನೀವು ಸಿರೀಸಲ್ಲಿ ಮಕ್ಕಳು ಮಾಡ್ತಾ ಹೋದರೆ ತಾಯಿಯ ಆರೋಗ್ಯ ಕೆಡುತ್ತೆ. ಮಹಿಳೆಯರೇನು ಮಕ್ಕಳನ್ನು ಮಾಡುವ ಮಷೇನಲ್ಲ, ಅವರು ಕೂಡ ಮನುಷ್ಯರಾಗಿದ್ದಾರೆ. ಮತ್ತು ಮಕ್ಕಳನ್ನು ಮಾಡಿದ್ದೀರಪ್ಪ ಅಂತಂದರೆ ಅವುಗಳನ್ನು ಸರಿಯಾಗಿ ಲಾಲನೆ ಪಾಲನೆ ಮಾಡಿಬಿಟ್ಟು ಸಂಸ್ಕಾರ ಕೊಟ್ಟು ಬೆಳೆಸೋದಿರುತ್ತೆ. ಅದರ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಬೇಕು. ಇನ್ನು ಲಾಸ್ಟ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ ಎನ್ವೈರ್ಮೆಂಟಲ್ ಆ್ಯಂಡ್ ಗ್ಲೋಬಲ್ ಫ್ಯಾಕ್ಟರ್ಸ್. ಸದ್ಯಕ್ಕೆ ನಿಮಗೊಂತಿದೆ, ಜನಸಂಖ್ಯೆ ಅಂತೂ ಸ್ಫೋಟ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಜನಸಂಖ್ಯೆ ಆಗಿರೋದ್ರಿಂದ ಎಲ್ಲ ಸಂಪನ್ಮೂಲಗಳು ಕೊರತೆ ಆಗ್ತಾಯಿವೆ. ಅದು ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಅಥವಾ ನೌಕರಿಗಳಿರ್ಬೋದು, ಮದುವೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಎಲ್ಲದರಲ್ಲೂ ಕೂಡ ಪ್ರಾಬ್ಲಮ್ಗಳಾಗಿಬಿಟ್ಟಿವೆ. ಮತ್ತು ನಮ್ಮ ಎನ್ವೈರ್ಮೆಂಟ್ ಇದೆಯಲ್ಲ, ಪರಿಸರ ಕೂಡ ಹಾಳಾಗ್ತಾ ಇದೆ. ಸೊ ಇದರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ. ಬರೀ ನಿಮ್ಮ ಧರ್ಮಗುರುಗಳು ಹೇಳಿದ್ದಾರೆ ಧರ್ಮ ಉಳಿಬೇಕು, ಡಜನ್ಗಟ್ಟಲೆ ಮಕ್ಕಳು ಮಾಡು ಅಂತ ಹೇಳ್ಬಿಟ್ಟು ಡಜನ್ಗಟ್ಟಲೆ ಮಕ್ಕಳು ಮಾಡೋದಲ್ಲ. ಸೊ ನೀವು ಯಾವ ಪರಿಸರದಲ್ಲಿ ಇರ್ತೀರಾ, ಯಾವ ದೇಶದಲ್ಲಿ ಇರ್ತೀರಾ, ಆ ದೇಶದ ಮೇಲೆ ಎಷ್ಟು ಲೋಡ್ ಹಾಕ್ತಾ ಇದ್ದೀರಾ ಅನ್ನೋದರ ಬಗ್ಗೆ ಕೂಡ ನಿಮಗೆ ಕಲ್ಪನೆ ಇರಬೇಕು.
ಸೊ ಇವೆಲ್ಲ ಫ್ಯಾಕ್ಟ್ರಿಗಳ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿಬಿಟ್ಟು ನೀವು ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡ್ಬಿಟ್ಟು ಈಗ ಡಿಸಿಷನ್ ತೊಗೋಬೇಕು ನಾವು ಎಷ್ಟು ಮಕ್ಕಳನ್ನು ಮಾಡ್ಬೇಕಂತೇಳಿ. ಯಾಕಂದರೆ ನಿಮ್ಮ ಬದುಕಿದೆ, ನೀವು ಗಂಡ ಹೆಂಡತಿ ಇದ್ದೀರಾ, ಮಕ್ಕಳನ್ನು ಹುಟ್ಟಿಸೋರು ಕೂಡ ನೀವೇ ಇದ್ದೀರಾ, ಮತ್ತು ಮುಂದೆ ಅವುಗಳನ್ನು ಬೆಳೆಸೋರು ಕೂಡ ನೀವೇ ಇದ್ದೀರಾ. ನೀವೇ ದುಡ್ಡು ಹಾಕಬೇಕು, ಅದು ನಿಮ್ಮದೇ ಜವಾಬ್ದಾರಿ. ಸೊ ಇಲ್ಲಿ ನಿಮ್ಮ ಮನೆಯವರು, ನಿಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ, ಅತ್ತೆ ಮಾವ ಹೇಳ್ತಾ ಇದ್ದಾರೆ, ರಿಲೇಟಿವ್ಸ್ಗಳು ಹೇಳ್ತಾ ಇದ್ದಾರೆ, ಅಕ್ಕಪಕ್ಕದ ಮನೆಯವ್ರು ಹೇಳ್ತಾ ಇದ್ದಾರೆ ಮಾಡ್ಕೊ ಅಂತೇಳಿ ಡಜನ್ ಗಟ್ಟಲೆ ಮಾಡ್ಕೊಂಡು ಕುಂತ್ಬಿಟ್ರೆ ಮುಂದೆ ಸಂಭಾಳಿಸೋರು ಯಾರು? ಈಗ ಇಲ್ಲಿ ಬಿಟ್ಟಿ ಸಲಹೆಗಳನ್ನು ಕೊಟ್ಟವರು ಮುಂದೆ ನಿಮಗೆ ಸಹಾಯ ಮಾಡೋಕ್ಕೆ ಬರಲ್ಲ. ನಿಮಗೆ ಸ್ವಲ್ಪ ದುಡ್ಡು ಕಡಿಮೆ ಬಿದ್ದಿದೆ, ಮಗುವಿಗೆ ಹಾಸ್ಪಿಟಲ್ಗೆ ತೋರಿಸೋದಿದೆ ಅಂತಂದಾಗ ಎಲ್ಲರೂ ಕೈ ಮೇಲೆ ಮಾಡಿಬಿಡ್ತಾರೆ, ಯಾರು ಬಂದು ದುಡ್ಡು ಕೊಡಲ್ಲ. ಅದಕ್ಕಾಗಿ ಈ ಎಲ್ಲ ಫ್ಯಾಕ್ಟ್ರಿಗಳ ಬಗ್ಗೆ ನೀವು ಮಕ್ಕಳನ್ನು ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆ ಮಾಡಬೇಕು. ನಿಮಗೇನಾದರೂ ಫೈನಲ್ ಕನ್ಕ್ಲೂಷನನ್ನು ಕೊಡಬೇಕಪ್ಪ ಅಂತಂದರೆ ಈ ವಿಷಯದ ಮೇಲೆ ನೀವು ಕ್ವಾಲಿಟಿ ಆಫ್ ಅಪ್ಬ್ರಿಂಗ್ನ ಮೇಲೆ ಫೋಕಸ್ ಮಾಡಿ, ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದೇ ಮಗು ಇದ್ದರೂ ಕೂಡ ನಡೆಯುತ್ತೆ ನಿಮಗೆ. ಆ ಒಂದೇ ಮಗುವನ್ನು ನೀವು ಸರಿಯಾಗಿ ಬೆಳೆಸಿ, ಅದಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡಿ, ಒಳ್ಳೆಯ ಶಿಕ್ಷಣವನ್ನು ಕೊಡಿ, ಅದ್ರ ಮೇಲೆ ದುಡ್ಡು ಖರ್ಚು ಮಾಡಿ, ಅದಕ್ಕೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸಿ, ಅದನ್ನೇ ಹೆಮ್ಮೆಯಿಂದ ಬೆಳೆಸಿ. ಒಂದೇ ಮಗು ಇದ್ದರೂ ಕೂಡ ನಡೆಯುತ್ತೆ, ಅದನ್ನು ಸರಿಯಾಗಿ ಬೆಳೆಸಿ. ಅದನ್ನು ಬಿಟ್ಬಿಟ್ಟು 3-4 ಮಕ್ಕಳನ್ನು ಮಾಡಿಬಿಟ್ಟು ಯಾವುದೇ ಮಕ್ಕಳನ್ನು ಬೆಳೆಸಲ್ಲ, ನಮಗೆ 4 ಮಕ್ಕಳಿವೆ ಎಲ್ಲ ರೋಗಿಷ್ಠಗಳಿವೆ ಅಂತಂದರೆ ತೊಗೊಂಡೇನು ಮಾಡ್ತೀರಾ? ಒಂದಕ್ಕೂ ಕೂಡ ಬುದ್ಧಿ ಇಲ್ಲ, ಅಂಧಭಕ್ತ ಇಲ್ಲವೇ ಗುಲಾಮ ಹಾಕೊಂಡು ಕುಂತಿದೆ ಅಂತಂದರೆ ಏನು ಮಾಡ್ತೀರಾ? ಇಂಥ ಮಕ್ಕಳು ಇರೋದಕ್ಕಿಂತ ಇಲ್ಲದೆ ಇರೋದು ಎಷ್ಟೋ ಪಟ್ಟು ವಾಸಿಯಾಗಿದೆ. ಅದಕ್ಕಾಗಿ ನೀವು ಕ್ವಾಂಟಿಟಿಯ ಮೇಲೆ ಫೋಕಸ್ ಮಾಡಬೇಡಿ, ಕ್ವಾಲಿಟಿ ಮಕ್ಕಳ ಮೇಲೆ ಫೋಕಸ್ ಮಾಡಿ. ನಿಮಗೇನಾದರೂ ಒಂದೇ ಮಗು ಇದೆ ಅಂತಂದರೆ ಅದಕ್ಕೆ ನೀವು ಬೆಸ್ಟ್ ಎಜುಕೇಷನನ್ನು ಕೊಡ್ಬೋದು, ಬೆಸ್ಟ್ ಆಗಿರುವ ಎಲ್ಲ ರಿಸೋರ್ಸಸ್ಗಳನ್ನು ಫೆಸಿಲಿಟಿಗಳನ್ನು ಕೊಡ್ಬೋದು. ಮತ್ತು ನಿಮಗಿಲ್ಲಿ ಜಾಸ್ತಿ ಕಪಲ್ ಫ್ರೀಡಮ್ ಸಿಗತ್ತೆ. ಒಂದೇ ಮಗು ಇದೆ ಅಂತಂದರೆ ಗಂಡ ಹೆಂಡತಿಗೆ ಆರಾಮ್ಸೆ ಟೈಮ್ ಸಿಗತ್ತೆ. ಮತ್ತು ನಿಮಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಕೂಡ ಕಡಿಮೆ ಇರುತ್ತೆ, ಖರ್ಚೆ ಕಡಿಮೆ ಇರುತ್ತಲ್ಲ. ಗಂಡ ಹೆಂಡತಿ ಒಂದೇ ಮಗು, ಟೆನ್ಷನ್ನು ಕಡಿಮೆ ಇರುತ್ತೆ, ಒಳ್ಳೆಯ ರಿಸೋರ್ಸಸ್ಗಳು ಕೂಡ ಆ ಮಗುವಿಗೆ ಸಿಗ್ತವೆ, ಮತ್ತು ನಿಮಗೂ ಟೈಮ್ ಸಿಗುತ್ತೆ. ಸಪೋಸ್ ನಿಮಗೇನಾದರೂ 2 ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ, ನೋ ಡೌಟ್ ನಿಮ್ಮ ಫ್ಯಾಮಿಲಿ ಬ್ಯಾಲೆನ್ಸ್ಡ್ ಆಗಿಬಿಡತ್ತೆ. ನೀವಿಬ್ಬರು ನಿಮಗಿಬ್ಬರು ಅನ್ನೋ ಥರ ನಿಮ್ಮದೊಂದು ಫ್ಯಾಮಿಲಿ ಬ್ಯಾಲೆನ್ಸ್ಡ್ ಆಗಿಬಿಡತ್ತೆ. ಮತ್ತು ಇಲ್ಲಿ ನಿಮಗೆ ಬೆಟರ್ ಎಜುಕೇಷನ್ ಸಿಗುತ್ತೆ, ಬೆಸ್ಟ್ ಎಜುಕೇಷನ್ ಸಿಗಲ್ಲ. ಯಾಕಪ್ಪ ಅಂತಂದರೆ ಮತ್ತೊಂದು ಮಗು ಜಾಸ್ತಿ ಆಯ್ತಂದರೆ ಅದಕ್ಕೆ ಜಾಸ್ತಿ ಖರ್ಚು ಮಾಡಬೇಕಲ್ಲ. ಸೊ ಇಲ್ಲಿ ಬೆಟರ್ ಎಜುಕೇಷನ್ ಸಿಗತ್ತೆ, ಬೆಟರ್ ಆಗಿರುವ ಸಂಪನ್ಮೂಲಗಳು ಸಿಗ್ತವೆ, ಮತ್ತು ಸಿಬ್ಲಿಂಗ್ಸ್ಗಳಿಗೆ ಸಪೋರ್ಟ್ ಕೂಡ ಸಿಗತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಅಕ್ಕ ತಮ್ಮ, ಈ ರೀತಿ ಅವ್ರಿಗೂ ಕೂಡ ಒಂದು ಜೋಡಿ ಸಿಕ್ಕಂತಾಗತ್ತೆ. ಜಗಳ ಆಡೋಕ್ಕೆ ಮತ್ತು ಏನೇನೆಲ್ಲ ಮಾಡೋಕ್ಕೆ, ಮನೆಯಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ ಮಕ್ಕಳು, ಅದನ್ನೆಲ್ಲ ಮಾಡೋಕ್ಕೆ ಮಕ್ಕಳಿಗೂ ಕೂಡ ಒಂದು ಪಾರ್ಟ್ನರ್ ಸಿಕ್ಕಂಗಾಗತ್ತೆ. ಇನ್ನು 2 ಮಕ್ಕಳಿದ್ರೆ ಮ್ಯಾನೇಜಬಲ್ ಸ್ಟ್ರೆಸ್ ಇರುತ್ತೆ, ಅಷ್ಟೇನು ಹೆವಿ ಸ್ಟ್ರೆಸ್ ಇರಲ್ಲ, ಬಟ್ ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ಮಾಡ್ರೇಟ್ ಕಪಲ್ ಫ್ರೀಡಮ್ ಇರುತ್ತೆ. ನೀವೇನಾದರೂ 3 ಮಕ್ಕಳನ್ನು ಇಲ್ಲವೇ 3ಕ್ಕಿಂತ ಹೆಚ್ಚು ಮಕ್ಕಳನ್ನು ಮಾಡಿಬಿಟ್ರೆ ನೀವು ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ. ತಿಂಗಳಿಗೆ ನಿಮಗೆ 3-4 ಲಕ್ಷ ಸಂಬಳ ಬರ್ತಾ ಇದೆ ಅಂತಂದರೂ ಕೂಡ ನಿಮಗೆ 3-4 ಮಕ್ಕಳಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗುತ್ತೆ. ಫೈನಾನ್ಷಿಯಲ್ ಸ್ಟ್ರೆಸ್ಸನ್ನು ನೀವು ಹೊರಲೇಬೇಕಾಗತ್ತೆ. ನಿಮಗೆ ಹೆಲ್ಪ್ ಮಾಡೋಕ್ಕೆ ಫ್ಯಾಮಿಲಿ ಇದ್ದರೆ ಓಕೆ, ಅಂದರೆ ನಿಮ್ಮ ತಂದೆ ತಾಯಿಗಳು, ಅತ್ತೆ ಮಾವ ಇವರಿದ್ದರೆ ಓಕೆ. ಇವರಿಲ್ಲಪ್ಪ ಅಂತಂದರೆ ನಿಮ್ಮದು ನಾಯಿ ಪಾಡಾಗತ್ತೆ, ಬಹಳಷ್ಟು ಟೆನ್ಷನ್ ಆಗುತ್ತೆ ನಿಮಗೆ. ಯಾಕಾದರೂ ಈ ಮಕ್ಕಳನ್ನು ಹೆತ್ತಿದೀವೋ ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಮತ್ತು ನಿಮಗೆ ಟೈಮ್ ಅಂತೂ ಇರೋದೇ ಇಲ್ಲ, ಇಬ್ಬರು ಕಪಲ್ಗಳು ಒದ್ದಾಡಿ ಸಾಯಬೇಕಾಗತ್ತೆ. ನೀವಾಯಿತು ನಿಮ್ಮ ಕೆಲಸ, ಮನೆ ಕೆಲಸ, ಆಫೀಸು, ಜಾಬು, ಬಿಸ್ನೆಸ್ಸು, ಮತ್ತು ಈ ಮಕ್ಕಳನ್ನು ಎಜುಕೇಷನ್ ಮಾಡಿಸೋದು, ಇದರಲ್ಲೇ ನಿಮ್ಮ ಜೀವನ ಕಳೆದೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಮತ್ತು ಈ ಎಲ್ಲ ಮಕ್ಕಳಿದಾರಲ್ಲ, ಇವರಿಗೆ ಕ್ವಾಲಿಟಿ ಆದಂತಹ ಒಂದು ಅಪ್ಬ್ರಿಂಗಿಂಗ್ ಸಿಗಲ್ಲ. ಇವರು ಕುಪೋಷಣೆಗೆ ಒಳಗಾಗ್ತಾರೆ, ಇವರಿಗೆ ಸರಿಯಾದ ಸೌಲಭ್ಯಗಳು ಸಿಗಲ್ಲ. ನಿಮಗೂ ಕೂಡ ಟಾರ್ಚರ್ ಇದೆ, ಆ ಮಕ್ಕಳ ಭವಿಷ್ಯ ಕೂಡ ಹಾಳಾಗುತ್ತೆ. 1 ಮಕ್ಕಳನ್ನು ಮಾಡಿದರೆ ಈ ರೀತಿ ಆಗುತ್ತೆ, 2 ಮಕ್ಕಳನ್ನು ಮಾಡಿದರೆ ಈ ರೀತಿ ಆಗುತ್ತೆ, 3 ಮಕ್ಕಳನ್ನು ಮಾಡಿದರೆ ಈ ರೀತಿ ಆಗುತ್ತೆ. ಸೊ ಈಗ ಯೋಚನೆ ಮಾಡಿ, ನಿಮಗೆ ಎಷ್ಟು ಮಕ್ಕಳು ಬೇಕು? ಸೊ ನೀವು ಇಬ್ಬರು ಗಂಡ ಹೆಂಡತಿನೇ ಈ ಡಿಸಿಷನನ್ನು ತೊಗೋಬೇಕು. ನೀವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿದ್ರು ಕೂಡ ಡಾಕ್ಟ್ರ್ ಇದನ್ನೇ ಹೇಳೋರು, ನಿಮ್ಮ ಹತ್ರ ಎಷ್ಟು ದುಡ್ಡಿದೇನೋ ಅಷ್ಟು ಮಾಡ್ಕೊತಾರೋರು. ಸೊ ನೀವು ಎಷ್ಟು ಜಾಸ್ತಿ ಮಕ್ಕಳನ್ನು ಮಾಡ್ಕೊತಿರಲ್ಲ ಅಷ್ಟು ಜಾಸ್ತಿ ನನ್ನ ಹತ್ರ ಡೆಲಿವರಿಗೆ ಬರ್ತೀರಾ, ಜಾಸ್ತಿ ದುಡ್ಡು ಬರುತ್ತೆ ಅಂತಾರೆ ಅವರು. ನೀವು 1 ಡಜನ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೊಂದು 25 ಲಕ್ಷ ದುಡ್ಡು ಬರುತ್ತೆ, ಒಂದೇ ಮಾಡ್ಕೊಂಡ್ಬಿಟ್ರೆ 2-3 ಲಕ್ಷ ಬರುತ್ತೆ. ಸೊ ಅವರು ಕೂಡ ಬಿಸ್ನೆಸ್ ಮ್ಯಾನ್ಗಳೇ ಅಲ್ವಾ, ಡಾಕ್ಟ್ರುಗಳು. ಅವರಾದರೂ ನಿಮಗೆ ಇದನ್ನೇ ಹೇಳೋರು. ಡಿಸಿಷನ್ ನಿಮ್ಮದೇ ಇದೆ. ಅದಕ್ಕಾಗಿ ನೀವು ಈ ಎಲ್ಲ ಫ್ಯಾಕ್ಟ್ರಿಗಳ ಮೇಲೆ ಡಿಸಿಷನನ್ನು ತೊಗೋಬೇಕು. ನಿಮಗೆ ಇನ್ನೂ ಕ್ಲಾರಿಟಿ ಬಂದಿಲ್ಲಪ್ಪ ಅಂತಂದರೆ ನಾನು ನಿಮಗೊಂದು ಸಣ್ಣ ಟೆಸ್ಟನ್ನು ಕೊಡುವೆ. ಆ ಟೆಸ್ಟನ್ನು ನೀವು ಪಾಸ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದೊಂದು ಚೆಕ್ ಲಿಸ್ಟ್ ಆಗಿದೆ. ಕಪಲ್ಗಳಿಗೆ ಡಿಸಿಷನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ 10 ಪ್ರಶ್ನೆಗಳಿವೆ.
ಈ 10 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ನಿಮಗೆ ನೀವೇ ಉತ್ತರವನ್ನು ಕೊಡ್ಕೋಬೇಕು ಮತ್ತು ನೀವೇ ಅದಕ್ಕೆ ರೇಟಿಂಗ್ ಮಾಡಬೇಕು. ಇಲ್ಲಿರುವ ಪ್ರಶ್ನೆಗೆ ನೀವೇನಾದರೂ ಫುಲ್ಲಿ ರೆಡಿ ಇದ್ದೀರಾ, ಅದಕ್ಕೆ ಓಕೆ ಇದ್ದೀರಾ, ಅಷ್ಟೊಂದು ಕೆಪಾಸಿಟಿ ನಿಮ್ಮಲ್ಲಿದೆಯಪ್ಪ ಅಂತಂದರೆ ನೀವು 5 ಮಾರ್ಕ್ಸ್ಗಳನ್ನು ಕೊಡಬೇಕು. ನೀವು ರೆಡಿ ಇಲ್ಲ, ಮುಂದೆ ರೆಡಿ ಆಗೋ ತಯಾರಿಯಲ್ಲಿದ್ದೀರಾ ಅಂತಂದರೆ 1 ಮಾರ್ಕನ್ನು ಕೊಡಬೇಕು. ಸೊ ಈ ರೀತಿ ಒಂದು ಸಣ್ಣ ಟೆಸ್ಟ್ ಇದೆ, ತಗೊಳ್ಳಿ. ಸೊ ಇದರಲ್ಲಿ ನಂಬರ್ 1 ಕ್ವಶನ್ ಏನಿದೆಯಪ್ಪ ಅಂತಂದರೆ, ನಿಮ್ಮ ಹತ್ರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದೆನಾ? ನಿಮ್ಮ ಹತ್ರ ಸದ್ಯಕ್ಕೆ 6 ರಿಂದ 12 ತಿಂಗಳಿಗಾಗುವಷ್ಟು ಖರ್ಚಿದೆನಾ? ಎಮರ್ಜೆನ್ಸಿ ಫಂಡ್ ಇದೆನಾ? ಜೊತೆಗೆ ನೀವು ನಿಮ್ಮ ಫ್ಯಾಮಿಲಿಗೆ ಮತ್ತು ಮಗುವಿಗೆ ಸಪೋರ್ಟ್ ಮಾಡುವಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ? ಆಗಿದ್ದರೆ ಎಸ್ ಅಂತನ್ನಿ, 5 ಮಾರ್ಕ್ಸ್ಗಳನ್ನು ತಗೊಳ್ಳಿ. ಆಗಿಲ್ಲ ಅಂತಂದರೆ 1 ಮಾರ್ಕ್ಸನ್ನು ತೆಗೆದುಕೊಳ್ಳಿ. ಕ್ವಶನ್ ನಂಬರ್ 2, ರಿಲೇಷನ್ಶಿಪ್ ಸ್ಟ್ರೆಂತ್ ಎಷ್ಟಿದೆ ನಿಮ್ಮದಿಬ್ಬರದು? ನೀವಿಬ್ಬರು ಗಂಡ ಹೆಂಡತಿ ಮೆಚೂರ್ಡ್ ಆಗಿದ್ದೀರಾ? ಎಷ್ಟೇ ಕಿತ್ತಾಡಿದ್ರು ಕೂಡ, ಹೊಡೆದಾಟ ಬಡದಾಟ ಮಾಡ್ಕೊಂಡಿದ್ರು ಕೂಡ ಥರ್ಡ್ ಪರ್ಸನ್ನ ಎಂಟ್ರಿ ಇಲ್ಲದೆ ನೀವಿಬ್ಬರು ಮತ್ತೆ ಬೆಡ್ರೂಮಲ್ಲಿ ಹೋಗಿ ರಾತ್ರಿ ಒಂದಾಗುವಷ್ಟು ಮೆಚೂರ್ ಆಗಿದ್ದೀರಾ? ಈ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ಮತ್ತು ನಿಮ್ಮ ಮನೆಯಲ್ಲಿ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಯಾರಾದರೂ ಇದ್ದಾರಾ? ಅಂದರೆ ಗ್ರ್ಯಾಂಡ್ ಮದರು, ಗ್ರ್ಯಾಂಡ್ ಫಾದರು ಇದ್ದಾರಾ? ಅಂದರೆ ನಿಮ್ಮ ತಂದೆ ತಾಯಿ, ಅತ್ತೆ ಮಾವ ಇದ್ದಾರಾ? ಸೊ ಅವರಿದ್ದರೆ ನಿಮಗೆ ಮತ್ತಷ್ಟು ಸಪೋರ್ಟ್ ಸಿಗುತ್ತೆ. ಸೊ ಇದಕ್ಕೇನಾದರೂ ನಿಮಗೆ ಎಲ್ಲವೂ ರೆಡಿ ಇದೆ, ನಾವು ಅಷ್ಟು ಕೆಪೇಬಲ್ ಆಗಿದ್ದೀವಿ ಅಂತಂದರೆ 5 ಮಾರ್ಕ್ಸ್ ತೊಗೊಳ್ಳಿ, ಇಲ್ಲ ಅಂತಂದರೆ 1 ಮಾರ್ಕ್ಸ್ ತೊಗೊಳ್ಳಿ. ಕ್ವಶನ್ ನಂಬರ್ 3, ಹೆಲ್ತ್ ರೆಡಿನೆಸ್ ಎಷ್ಟಿದೆ ಅನ್ನೋದನ್ನು ನೀವು ಕೇಳ್ಕೊಳ್ಳಿ. ನೀವಿಬ್ಬರು ಪಾರ್ಟ್ನರ್ಗಳು ಕೂಡ ಫಿಸಿಕಲಿ ಮತ್ತು ಮೆಂಟಲಿ ಹೆಲ್ದಿ ಆಗಿದ್ದೀರಾ? ಈ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ನಾನು ಫಿಸಿಕಲಿ ಫಿಟ್ ಇದ್ದೀನಿ, ಸಿಕ್ಕಾಪಟ್ಟೆ ಸ್ಟೆಮಿನಾ ಇದೆ, 10 ಮಕ್ಕಳನ್ನು ಮಾಡುವೆ ಅಂತಂದರೆ ಅಲ್ಲ. ನೀವು ಓರ್ವ ತಂದೆ ಆದ ನಂತರ ನಿಮಗೆ ತಾಳ್ಮೆ ಮುಖ್ಯವಾಗತ್ತೆ. ನಿಮ್ಮ ಎಲ್ಲ ಕೋಪ, ತಾಪ, ಈಗೋ, ಅಹಂಕಾರಗಳನ್ನು ಕಡಿಮೆ ಮಾಡಿಬಿಟ್ಟು ಮಕ್ಕಳ ಚಡ್ಡಿ ಬದಲಾಯಿಸಬೇಕಾಗತ್ತೆ. ಬರೀ ಹೆಣ್ಮಕ್ಳ ಕೆಲಸ ಅಲ್ಲ ಅದು. ಇಲ್ಲಿ ತಂದೆನೂ ಕೂಡ ಮೆಂಟಲಿ ಫಿಸಿಕಲಿ ಫಿಟ್ ಆಗಿರಬೇಕು, ತಾಯಿನೂ ಕೂಡ ಮೆಂಟಲಿ ಫಿಸಿಕಲಿ ಫಿಟ್ ಆಗಿರಬೇಕು. ನೀವಿಬ್ಬರು ಮೆಂಟಲಿ ಫಿಸಿಕಲಿ ಫಿಟ್ ಆಗಿದ್ದೀರಾ? ಕೇಳ್ಕೊಳ್ಳಿ. ಸೊ ನೀವು ಮೆಂಟಲಿನೂ ಫಿಸಿಕಲಿ ಫಿಟ್ ಆಗಿದ್ದರೆ ನೀವು ಮಗು ಮಾಡೋಕ್ಕೆ ವೆಲ್ ಎಲಿಜಿಬಲ್ ಅಂತಂದಂಗೆ. ಸೊ ಕೇಳ್ಕೊಳ್ಳಿ, ಎಲಿಜಿಬಲ್ ಇದ್ದರೆ 5 ಮಾರ್ಕ್ಸು, ಇಲ್ಲ ಅಂತಂದರೆ 1 ಮಾರ್ಕ್ಸ್ ತೊಗೊಳ್ಳಿ. ಕ್ವಶನ್ ನಂಬರ್ 4, ಲೈಫ್ ಸ್ಟೈಲ್ ಪ್ರಿಫರೆನ್ಸ್. ನೀವೇನಾದರೂ ಲೈಫ್ ಗೋಲ್ಗಳನ್ನು ಸೆಟ್ ಮಾಡಿದ್ದೀರಾ? ಅಂದರೆ ನನಗೆ ಕರಿಯರೇ ಇಂಪಾರ್ಟೆಂಟ್ ಆಗಿದೆ, ನಾನೀಗ ಸದ್ಯಕ್ಕೆ ಕರಿಯರ್ ಮೇಲೇ ಫೋಕಸ್ ಮಾಡಬೇಕು, ನನ್ನ ಬ್ಯೂಟಿ ಹಾಳಾಗೋಕ್ಕೆ ನಾನು ತಯಾರಿಲ್ಲ, ಮತ್ತು ನನಗೆ ನನ್ನ ಕರಿಯರನ್ನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ನನ್ನ ಜರ್ನಿಯನ್ನು, ಟ್ರಾವೆಲ್ ಎಲ್ಲ ಆ್ಯಂಬಿಷನ್ಗಳನ್ನ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋ ಥರ ಇದೆನಾ ಅಂತ ಕೇಳ್ಕೊಳ್ಳಿ. ಸೊ ನೀವು ನಿಮಗಾಗಿ, ನಿಮ್ಮ ಫ್ಯಾಮಿಲಿಗಾಗಿ, ನಿಮಗೆ ಹುಟ್ಟೋ ಮಕ್ಕಳಿಗಾಗಿ, ಅವರ ಪಾಲನೆ ಪೋಷಣೆಗಾಗಿ ಟೈಮನ್ನು ಸ್ಯಾಕ್ರಿಫೈಸ್ ಮಾಡೋಕ್ಕೆ ಮತ್ತು ನಿಮ್ಮ ಲೈಫ್ ಗೋಲ್ಗಳನ್ನು ಬಿಡೋಕ್ಕೆ ರೆಡಿ ಇದ್ದರೆ ನೀವು 5 ಮಾರ್ಕ್ಸ್ ಇಲ್ಲಿ ತೊಗೊಳ್ಳಿ. ರೆಡಿ ಇಲ್ಲಪ್ಪ ಅಂತಂದರೆ, ನಿಮಗಾಗಲ್ಲಪ್ಪ ಅಂತಂದರೆ 1 ಮಾರ್ಕ್ಸ್ ತೊಗೊಳ್ಳಿ. ಕ್ವಶನ್ ನಂಬರ್ 5, ವರ್ಕ್ ಲೈಫ್ ಬ್ಯಾಲೆನ್ಸ್. ಸದ್ಯಕ್ಕೆ ನೀವು ನಿಮ್ಮ ಮಗು ಆದರೆ, ಇಲ್ಲವೇ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆದರೆ ಅವಳ ಅನುಪಸ್ಥಿತಿಯಲ್ಲಿ ನಿಮ್ಮನ್ನು, ನಿಮ್ಮ ಮನೆಯನ್ನು ಸಂಭಾಳಿಸುವಷ್ಟು ಕೆಪೇಬಲ್ ಆಗಿದ್ದೀರಾ? ಅಷ್ಟಾದರೂ ನಿಮಗೆ ಬರುತ್ತಾ ಅಂತ ನಿಮಗೆ ನೀವೇ ಕೇಳ್ಕೊಳ್ಳಿ. ಈಗ ನೀವು ಹೆಂಡತಿ ಪ್ರೆಗ್ನೆಂಟ್ ಆದ ತಕ್ಷಣ ಅವಳೇನಾದರೂ ಜಾಬ್ ಮಾಡ್ತಾಯಿದ್ರೆ ಅವಳು ಬಿಡಬೇಕಾಗತ್ತೆ. ಸೊ ಅವಳು ಜಾಬ್ ಬಿಟ್ಟರೆ ನಿಮ್ಮ ಒಬ್ಬರ ಇನ್ಕಮ್ ಮೇಲೆ ಮನೆ ನಡೆಯುತ್ತಾ? ಇದನ್ನು ಕೇಳ್ಕೊಳ್ಳಿ. ಇಬ್ಬರಲ್ಲಿ ಒಬ್ರು ಯಾರಾದರೂ ಜಾಬ್ ಬಿಡಲೇಬೇಕಾಗತ್ತೆ. ಮಗು ನೋಡ್ಕೊಳ್ಳೋದಕ್ಕಾಗಿ ಹೆಣ್ಮಕ್ಳಂತೂ ಬಿಡಲೇಬೇಕಾಗತ್ತೆ, ಗಂಡು ಮಕ್ಕಳಿಗೂ ಕೂಡ ಬಿಡೋ ಟೈಮ್ ಬರಬೇಕಾಗತ್ತೆ. ಸೊ ಮಗು ಆರೋಗ್ಯಕರವಾಗಿದೆ ಆದರೆ ತಾಯಿ ಆರೋಗ್ಯಕರವಾಗಿಲ್ಲ ಅಂತ ನೋಡ್ಕೊಳ್ಳೋಕೊಬ್ರು ಬೇಕಲ್ಲ. ಸೊ ನಿಮ್ಮದು ಲವ್ ಮ್ಯಾರೇಜ್ ಇದೆ ಅಂತಂದರೆ ಯಾರೂ ಬರಲ್ಲ. ಅರೇಂಜ್ ಮ್ಯಾರೇಜ್ ಇದ್ದರೂ ಕೂಡ ನೀವು ತುಂಬಾ ಬುದ್ಧಿವಂತರಿದ್ದೀರಾ ಅಂತಂದರೆ ಆವಾಗಲೂ ಯಾರೂ ನಿಮ್ಮ ಫ್ಯಾಮಿಲಿಯವರು ಬರಲ್ಲ. ಸೊ ಆವಾಗ ಕಾನ್ಫ್ಲಿಕ್ಟ್ಗಳು, ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತವೆ. ಅಟ್ಲೀಸ್ಟ್ ನೀವು ಇಬ್ಬರಲ್ಲಿ ಒಬ್ಬರಾದರೂ ನಿಮ್ಮ ಜಾಬನ್ನು ಸ್ವಲ್ಪ ಸಮಯದ ತನಕ ಬಿಡೋವಷ್ಟಿದ್ದೀರಾ? ಮತ್ತು ನೀವು ಮಕ್ಕಳನ್ನು ಬೆಳೆಸೋದಕ್ಕಾಗಿ ಸ್ವತಃ ಕೆಪೇಬಲ್ ಇದ್ದೀರಾ? ಇಲ್ಲವೇ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಬೇಬಿ ಕೇರ್ ಟೇಕರ್ಗಳು ಇದ್ದಾರಾ? ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದಾರಾ, ತಂದೆ ತಾಯಿ, ಅತ್ತೆ ಮಾವ, ಅವ್ರು ನೋಡ್ಕೊತಾರಾ? ಸೊ ಈ ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ. ಅಂದರೆ ನೀವು ಹೆಂಡತಿ ಪ್ರೆಗ್ನೆಂಟ್ ಆದ ಮೇಲೆ, ಮಗು ಹುಟ್ಟಿದ ಮೇಲೆ ಅವಳ ಅನುಪಸ್ಥಿತಿಯಲ್ಲಿ ಮನೆಯನ್ನು ಸಂಭಾಳಿಸುವಷ್ಟು ಕೆಪೇಬಲ್ ಇದ್ದರೆ 5 ಮಾರ್ಕ್ಸ್ ತೊಗೊಳ್ಳಿ, ಇಲ್ಲ ಅಂತಂದರೆ 1 ಮಾರ್ಕ್ಸ್ ಹಾಕೊಳ್ಳಿ. ಕ್ವಶನ್ ನಂಬರ್ 6, ಸಪೋರ್ಟ್ ಸಿಸ್ಟಮ್. ನಿಮಗೇನಾದರೂ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇದೆನಾ? ಸಪೋರ್ಟ್ ಇದ್ದರೆ 5 ಮಾರ್ಕ್ಸ್ ಹಾಕೊಳ್ಳಿ. ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇಲ್ಲ ಅಂತಂದರೆ 1 ಮಾರ್ಕ್ಸ್ ತೊಗೊಳ್ಳಿ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದರೂ ಅಟ್ಲೀಸ್ಟ್ ನಿಮ್ಮ ಕಾಲೋನಿಯಲ್ಲಿ ಬೇಬಿ ಸೀಟರ್ಸ್ಗಳಿರಬೇಕು, ಡೇ ಕೇರ್ನವ್ರು ಯಾರಾದರೂ ಬರಬೇಕು, ಇಲ್ಲ ಮನೆ ಕೆಲಸ ಮಾಡೋಕ್ಕೆ ಯಾರಾದರೂ ಸಿಗಬೇಕು. ನೀವೆಲ್ಲೋ ಒಂದು ಹಳ್ಳಿಯಲ್ಲಿ ಬಿದ್ದಿದ್ದೀರಾ ಅಂತಂದರೆ ಅಲ್ಲೇನೂ ಸಿಗಲ್ಲ. ಸಿಟಿಯಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತವೆ. ನ್ಯಾಚುರಲ್ ಆಗಿರೋರಿದ್ದರೆ ಓಕೆ, ನಿಮ್ಮ ಹತ್ರ ಯಾರೂ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಅಟ್ಲೀಸ್ಟ್ ನಿಮ್ಗೆ ದುಡ್ಡು ಕೊಡೋವಷ್ಟಾದರೂ ಕೆಪಾಸಿಟಿ ಇದ್ದರೆ, ಸಪೋರ್ಟ್ ಸಿಸ್ಟಮ್ ಇದೆ ಅಂತಂದಂಗೆ 5 ಮಾರ್ಕ್ಸ್ ತೊಗೊಳ್ಳಿ, ಇಲ್ಲ ಅಂತಂದರೆ 1 ಮಾರ್ಕ್ಸ್ ತೊಗೊಳ್ಳಿ. ಇನ್ನು ಕ್ವಶನ್ ನಂಬರ್ 7, ಲಾಂಗ್ ಟರ್ಮ್ ಗೋಲ್ಸ್. ನೀವೇನಾದರೂ
ಲಾಂಗ್ ಟರ್ಮ್ ಗೋಲ್ಸ್ಗಳನ್ನು ಸೆಟ್ ಮಾಡಿ ಅವುಗಳನ್ನು ಫುಲ್ಫಿಲ್ ಮಾಡೋವಷ್ಟು ಕೆಪೇಬಲ್ ಇದ್ದೀರಾ ಇಲ್ವಾ ಅಂತ ನೋಡ್ಕೊಳ್ಳಿ. ಲಾಂಗ್ ಟರ್ಮ್ ಗೋಲು ನಿಮ್ಮದು ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಕೂಡ ಮನೆ ಕಟ್ಟೋದಿರುತ್ತೆ, ಕಾರ್ ತೊಗೊಳ್ಳೋದಿರುತ್ತೆ, ಜಮೀನು ಖರೀದಿ ಮಾಡೋದಿರುತ್ತೆ, ಹೆಂಡತಿಗೆ 10 ತೊಲೆ ಬಂಗಾರ ಕೊಡಿಸೋದಿರುತ್ತೆ, ಗಂಡನಿಗೆ ಐಫೋನ್ ಕೊಡಿಸೋದಿರುತ್ತೆ. ಸೊ ಈ ರೀತಿ ನಿಮ್ಮದೇ ಆದಂಥ ಒಂದು ಲಾಂಗ್ ಟರ್ಮ್ ಗೋಲ್ಗಳಿರ್ತವೆ. ಜೊತೆಗೆ ನಿಮಗೆ ಮಕ್ಕಳು ಹುಟ್ಟಿದ್ವಪ್ಪ ಅಂತಂದರೆ ಅವುಗಳಿಗೂ ಕೂಡ ನೀವು ಲಾಂಗ್ ಟರ್ಮ್ ಗೋಲ್ಗಳನ್ನು ಸೆಟ್ ಮಾಡಬೇಕಾಗತ್ತೆ. ಉದಾಹರಣೆಗಾಗಿ ಮಕ್ಕಳ ಎಜುಕೇಷನ್ಗಾಗಿ ನೀವು ದುಡ್ಡನ್ನು ಕೂಡಿಡಬೇಕಾಗತ್ತೆ. ಮತ್ತು ಅವರಿಗೆ ಒಳ್ಳೆಯ ಸ್ಕಿಲ್ಗಳನ್ನು, ಸಂಸ್ಕಾರಗಳನ್ನು ಕೊಡೋದಕ್ಕಾಗಿ ಕೂಡ ನೀವು ಟೈಮನ್ನು ಕೊಡಬೇಕಾಗತ್ತೆ. ಸೊ ಇದನ್ನೆಲ್ಲ ಮಾಡುವಷ್ಟು ನೀವು ಕೆಪೇಬಲ್ ಆಗಿದ್ದರೆ 5 ಮಾರ್ಕ್ಸ್ ತೊಗೊಳ್ಳಿ, ಇಲ್ಲ ಅಂತಂದರೆ 1 ಮಾರ್ಕ್ಸ್ ತೊಗೊಳ್ಳಿ. ಕ್ವಶನ್ ನಂಬರ್ 8, ಎಮೋಷ್ನಲ್ ರೀಡಿನೆಸ್. ನಿಮಗೆ ಜೆನ್ಯೂನ್ ಆಗಿ ಮಗು ಬೇಕಾಗಿದ್ದೇನೆ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ನಿಮ್ಮ ಅತ್ತೆ ಮಾವ ಪ್ರೆಷರ್ ಆಗ್ತಾ ಇದ್ದಾರೆ, ಸೈಡಿಗಿಡಿ ಅವರನ್ನು. ನಿಮ್ಮ ತಂದೆ ತಾಯಿಗಳು ಪ್ರೆಷರ್ ಆಗ್ತಾ ಇದ್ದಾರಾ, ಸೈಡಿಗಿಡಿ. ಸಮಾಜ ಪ್ರೆಷರ್ ಆಗ್ತಾ ಇದ್ದೇನೆ, ಸೈಡಿಗಿಡಿ. ಎಲ್ಲರನ್ನ ಕೂಡ ಪಕ್ಕಕ್ಕಿಟ್ಟು ನಿಮಗೆ ನೀವೇ ಕೇಳ್ಕೊಳ್ಳಿ, ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ನಿಜವಾಗಿಯೂ ನಿಮಗೆ ಮಗು ಮಾಡೋ ಇಂಟ್ರೆಸ್ಟ್ ಇದೆನಾ? ಸದ್ಯಕ್ಕೆ ನಿಮಗೆ ಮಗು ಮಾಡಬೇಕು ಅಂಥೇಳಿ ಜೆನ್ಯೂನ್ ಆಗಿ ಅನ್ನಿಸ್ತಾ ಇದೆನಾ ಅಂತ ಕೇಳ್ಕೊಳ್ಳಿ. ಫ್ಯಾಮಿಲಿ ಪ್ರೆಷರಿಂದ, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ನು, ಸಮಾಜ ಮಕ್ಕಳಾಗಿಲ್ಲ ಅಂತ ಇದೆ, ಇದೆಲ್ಲ ತಲೆಗೆ ಹಾಕೊಳ್ಳೋಕೆ ಹೋಗ್ಬಿಡಿ. ಅವ್ರೇನು ಬಂದು ಸಾಕೋರು ನೀವು ಇದ್ದೀರಾ, ದುಡ್ಡು ನಿಮ್ಮದು ಖರ್ಚಾಗೋದಿದೆ. ನಿಮಗೆ ಒಳಗಿಂದ ದಿಲ್ಕಿ ಆವಾಜ್ ಬರಬೇಕು, ಹೌದು ನಾನು ಮಗು ಮಾಡ್ಕೋಬೇಕಂತ ಅನ್ನಿಸ್ತಾ ಇದೆ, ಮಾಡ್ಕೊಂಡ್ರೆ ನಾನು ಅದನ್ನು ಸಂಭಾಳಿಸ್ತೀನಿ ಅಂತ ಯಾವಾಗ ಅನಿಸುತ್ತೋ ಆವಾಗ ಮಾಡ್ಕೋಬೇಕು. ಸೊ ಈ ರೀತಿ ನಿಮಗೆ ಒಳಗಡೆಯಿಂದ ಬರ್ತಾ ಇದೆ, ನಿಮಗೆ ಅನ್ನಿಸ್ತಾ ಇದೆ ಮಗು ಮಾಡ್ಕೋಬೇಕಂತಂದರೆ 5 ಮಾರ್ಕ್ಸ್ ತೊಗೊಳ್ಳಿ, ಇಲ್ಲ ಅಂತಂದರೆ 1 ಮಾರ್ಕ್ಸ್ ತೊಗೊಳ್ಳಿ. ಕ್ವಶನ್ ನಂಬರ್ 9, ಹೌಸಿಂಗ್ ಆ್ಯಂಡ್ ಸ್ಪೇಸ್. ಮಕ್ಕಳಾದ ತಕ್ಷಣ ನಿಮಗೆ ನಿಮ್ಮ ಮನೆಯಲ್ಲಿ ಅವರಿಗೋಸ್ಕರ ಸೆಪ್ರೇಟ್ ರೂಮ್ ಇದೆನಾ ಅನ್ನೋ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ. ಮಕ್ಕಳು ಹುಟ್ಟಿದ್ವಪ್ಪ ಅಂತಂದರೆ ನಿಮಗೂ ಕೂಡ ಪರ್ಸ್ನಲ್ ಸ್ಪೇಸ್ ಬೇಕಾಗತ್ತೆ. ಮಕ್ಕಳ ಮುಂದೆ ನೀವು ರೊಮ್ಯಾನ್ಸ್ ಮಾಡೋಕ್ಕಾಗಲ್ಲ. ಸೊ ಮಕ್ಕಳಿಗಾಗಿ ಒಂದು ಸೆಪ್ರೇಟ್ ರೂಮ್ಗಳನ್ನು ಕೊಡಬೇಕಾಗತ್ತೆ. ನಿಮ್ಮದು ಕೂಡ ಆಸೆಗಳಿರ್ತವೆ, ಆಕಾಂಕ್ಷೆಗಳಿರ್ತವೆ, ರೊಮ್ಯಾಂಟಿಕ್ ಲೈಫ್ ಇರುತ್ತೆ. ಸೊ ನೀವು ಗಂಡ ಹೆಂಡತಿ ಮಕ್ಕಳು ಒಂದೇ ರೂಮಲ್ಲಿ ಮಲಗೋಕ್ಕಾಗಲ್ಲ. ಸೊ ನೀವು ಮಕ್ಕಳು ಹುಟ್ಟಿದ್ದಾರೆ ಅಂತಂದರೆ ಅವರಿಗೆ ಸೆಪ್ರೇಟ್ ಆದ ಬೆಡ್ರೂಮ್ ಕೊಡಬೇಕಾಗತ್ತೆ, ಸೆಪ್ರೇಟ್ ಆದ ಸ್ಟಡಿ ರೂಮನ್ನು ಕೊಡಬೇಕಾಗತ್ತೆ. ಸೊ ಪ್ರೈವೇಸಿ ಬೇಕಲ್ಲ, ನಿಮಗೂ ಪ್ರೈವೇಸಿ ಬೇಕು, ಗಂಡ ಹೆಂಡತಿಗೆ ಮತ್ತು ಪಾಪ ಮಗುಗಳಿಗೂ ಕೂಡ ಪ್ರೈವೇಸಿ ಬೇಕು. ಸೊ ಈ ಪ್ರೈವೇಸಿಯನ್ನು ಕೊಡುವಷ್ಟು ನಿಮ್ಮ ಮನೆ ಕೆಪೇಬಲ್ ಆಗಿದೆನಾ? ನಿಮ್ಮ ಮನೆಯಲ್ಲಿ ಇಷ್ಟೊಂದು ಪ್ರೈವೇಸಿ ವಾತಾವರಣ ಇದೆನಾ, ಹೆಲ್ದಿ ವಾತಾವರಣ ಇದೆನಾ ಅಂತ ಕೇಳ್ಕೊಳ್ಳಿ. ಇದೆ ಅಂತಂದರೆ 5 ಮಾರ್ಕ್ಸ್ ಹಾಕೊಳ್ಳಿ, ಇಲ್ಲ ಅಂತಂದರೆ 1 ಮಾರ್ಕ್ಸ್ ಹಾಕೊಳ್ಳಿ. ಕ್ವಶನ್ ನಂಬರ್ 10 ಆ್ಯಂಡ್ ಲಾಸ್ಟ್, ಫ್ಯೂಚರ್ ಸೆಕ್ಯುರಿಟಿ. ನೀವಿಬ್ಬರು ಗಂಡ ಹೆಂಡತಿಯಲ್ಲಿ ನಿಮ್ಮ ರಿಟೈರ್ಮೆಂಟಿಗೆ ಧಕ್ಕೆ ಆಗದೆ ಇರೋ ಥರ, ಅಂದರೆ ನಿಮ್ಮ ರಿಟೈರ್ಮೆಂಟಿಗೆ ಅಂತೇಳಿ ಒಂದು ಬಜೆಟ್ ಬೇಕು ನಿಮ್ಮ ಹತ್ರ. ಸೊ ಆ ರಿಟೈರ್ಮೆಂಟ್ ಬಜೆಟನ್ನು ಜೋಡಿಸುವುದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನನ್ನು, ಹೆಲ್ತ್ ಕೇರನ್ನು, ಫ್ಯೂಚರ್ ನೀಡ್ಸ್ಗಳನ್ನು ಪೂರೈಸುವಷ್ಟು ಕೆಪ್ಯಾಸಿಟಿ ನಿಮ್ಮಿಬ್ಬರು ಗಂಡ ಹೆಂಡತಿಯಲ್ಲಿ ಇದೆನಾ ಇಲ್ವಾ ಕೇಳ್ಕೊಳ್ಳಿ. ಮಕ್ಕಳನ್ನು ಬೆಳೆಸೋದಿದೆ, ಮತ್ತು ನೀವು ವಯಸ್ಸಾದಾಗ ಮಕ್ಕಳು ನೋಡ್ಕೊತಾರೆ ಇಲ್ಲ ಅನ್ನೋದಕ್ಕೇನು ಗ್ಯಾರಂಟಿ ಇಲ್ಲ. ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನನ್ನು ನೀವೇ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನೀವು ಕೆಪೇಬಲ್ ಇದ್ದೀರಾ ಅಂತ ಕೇಳ್ಕೊಳ್ಳಿ. ಕೆಪೇಬಲ್ ಇದ್ದರೆ 5 ಮಾರ್ಕ್ಸ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ 1 ಮಾರ್ಕ್ಸ್ ಹಾಕ್ಕೊಳ್ಳಿ. ಈ 10 ಪ್ರಶ್ನೆಗಳನ್ನು ಪ್ರಾಮಾಣಿಕವಾಗಿ ನಿಮಗೆ ನೀವೇ ಕೇಳ್ಕೊಳ್ಳಿ. ಕೇಳ್ಕೊಂಡ ನಂತರ ಎಲ್ಲವನ್ನು ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ರಿಸಲ್ಟ್ ಏನು ಬರುತ್ತೆ ನೋಡಿ. ಸೊ ನೀವು ಈ 10 ಪ್ರಶ್ನೆಗಳನ್ನು ಕೇಳ್ಕೊಂಡ ನಂತರ ನಿಮಗೇನಾದರೂ 35ರಿಂದ 50 ಮಾರ್ಕ್ಸ್ಗಳು ಸಿಕ್ಕಿದ್ರೆ ನೀವು ಬಿಂದಾಸ್ ಆಗಿ 1 ಅಥವಾ 2 ಮಕ್ಕಳನ್ನು ಮಾಡ್ಕೋಬೋದು, ನೋ ಪ್ರಾಬ್ಲಮ್ ಅಂದಂಗೆ. ನೀವು 1 ಅಥವಾ 2 ಮಕ್ಕಳನ್ನು ಮಾಡಿಕೊಂಡು ಅವುಗಳನ್ನು ಸಾಕೋಕೆ ಬೆಳೆಸೋಕೆ ಕಪೇಬಲ್ ಇದ್ದೀರಾ ಅಂತಂದರೆ ನೀವು ಮಾಡ್ಕೋಬೇಕು, ನೋ ಪ್ರಾಬ್ಲಮ್ ಇಲ್ಲಿ. ಸಪೋಸ್ ನಿಮಗೇನಾದರೂ 20ರಿಂದ 34 ಮಧ್ಯದಲ್ಲಿ ಮಾರ್ಕ್ಸ್ಗಳು ಸಿಕ್ಕಿದ್ರೆ ನೀವು ಕೇವಲ 1 ಮಗುವನ್ನು ಮಾಡ್ಕೊಳ್ಳಿ. ಇಲ್ಲವೇ ಸ್ವಲ್ಪ ದಿನ ವೇಟ್ ಮಾಡಿ, ನೀವು ಮತ್ತಷ್ಟು ಸ್ಟೇಬಲ್ ಆಗಿ ಸದ್ಯಕ್ಕೆ ಮಗು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಒಂದು 6 ತಿಂಗಳು, ವರ್ಷ, 1.5 ವರ್ಷ, 2 ವರ್ಷ ಕಾಯೋ ಕೆಪಾಸಿಟಿ ಇದೆ ಅಂದರೆ ಕಾಯಿರಿ. ಕಾಯೋಕ್ಕಾಗಲ್ಲ, ಏಜ್ ಹೋಗ್ತಾ ಇದೆ ಅಂತಂದರೆ ನೀವು 1 ಮಗುವನ್ನು ಮಾಡ್ಕೊಳ್ಳಿ, 1ಕ್ಕಿಂತಲೂ ಜಾಸ್ತಿ ಮಗುವನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಸಪೋಸ್ ನಿಮಗೇನಾದರೂ 10ರಿಂದ 19 ಮಧ್ಯದಲ್ಲಿ ಮಾರ್ಕ್ಸ್ಗಳು ಬಿದ್ದಿವೆಯಪ್ಪ ಅಂತಂದರೆ ನೀವು ಮಗುವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಗುವಿನ ಬಗ್ಗೆ ಚಿಂತೆನೇ ಮಾಡಬೇಡಿ. ನೀವು ನಿಮ್ಮ ಹೆಲ್ತನ್ನು, ವೆಲ್ತನ್ನು, ಫೈನಾನ್ಸ್ಗಳನ್ನು, ಟೈಮನ್ನು, ಎನರ್ಜಿಯನ್ನು, ರಿಸೋರ್ಸಸ್ಗಳನ್ನು, ಮನೆಯನ್ನು, ಸಂಪನ್ಮೂಲಗಳನ್ನು ಎಲ್ಲವನ್ನು ಕೂಡ ಅರೇಂಜ್ ಮಾಡಿ. ಹಾಗೆ ಏನೂ ಇಲ್ಲದೆ ಮಕ್ಕಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಕಂಪಲ್ಸರಿಯಾಗಿ ವೇಟ್ ಮಾಡಿ. ನೀವು ಒಂದು 3-4 ವರ್ಷ ಚೈಲ್ಡ್ ಫ್ರೀ ಮ್ಯಾರೇಜನ್ನು ಫಾಲೋ ಮಾಡಿ. ಇಲ್ಲಪ್ಪ ಅಂತಂದರೆ ನಿಮ್ಮದು ಬಹಳಷ್ಟು ಕೆಟ್ಟ ಪರಿಸ್ಥಿತಿ ಆಗಿಬಿಡುತ್ತೆ. ನೀವಿಬ್ಬರು ಗಂಡ ಹೆಂಡತಿ ಕೂಡ ಟೆನ್ಷನ್ನು, ಸ್ಟ್ರೆಸ್ದಿಂದ ಒದಾಡಿ ಸತ್ತೋಗ್ಬಿಡ್ತೀರ. ಜೊತೆಗೆ ನಿಮಗೇನು ಪಾಪ ಮುದ್ದಾಗಿರುವ ಮಕ್ಕಳು ಹುಟ್ಟಿರ್ತಾವಲ್ಲ ಅವು ಕೂಡ ಒದಾಡ್ತವೆ.
ಅವುಗಳಿಗೆ ಸರಿಯಾಗಿ ಬಟ್ಟೆ ಕೊಡ್ಸೋಕ್ಕಾಗಲ್ಲ, ಅವುಗಳಿಗೆ ಸರಿಯಾಗಿ ಎಜುಕೇಷನ್ ಕೊಡ್ಸೋಕ್ಕಾಗಲ್ಲ, ಅವುಗಳಿಗೆ ಹೆಲ್ತ್ ಕೇರನ್ನು ಕೊಡ್ಸೋಕ್ಕಾಗಲ್ಲ. ಮುಂದೆ ಆ ಮಕ್ಕಳು ಏನಾದರೂ ಕಲಿತೀವಿ, ದೊಡ್ಡ ದೊಡ್ಡ ಕೋರ್ಸ್ಗಳಿಗೆ ಹೋಗ್ತೀವಿ, ಸ್ಕಿಲ್ ಡೆವಲಪ್ಮೆಂಟಿಗೆ ದುಡ್ಡು ಬೇಕಂತಂದರೆ ನಿಮಗೆ ಕೊಡ್ಸೋಕ್ಕಾಗಲ್ಲ. ಅವರೇನಾದರೂ ಮುಂದೆ ಜಾಬ್ ಸಿಗದೆ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೂ ನಿಮಗೆ ಮಾಡೋಕ್ಕಾಗಲ್ಲ. ಸೊ ಫೌಂಡೇಶನ್ನಲ್ಲೇ ನಿಮ್ಮದು ಕೆಟ್ಟೋಗ್ಬಿಟ್ಟಿರುತ್ತೆ. ಅದಕ್ಕಾಗಿ ಫಸ್ಟು ಫೌಂಡೇಶನನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಫೌಂಡೇಶನ್ ಭದ್ರವಾಗಿದ್ದರೆ ಮಾತ್ರ ಬಿಲ್ಡಿಂಗ್ ಭದ್ರವಾಗಿರುತ್ತೆ. ಸೊ ನೀವು ಮಕ್ಕಳನ್ನು ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಯೋಚನೆ ಮಾಡಿ, ನಿಮಗೆ ಕಡಿಮೆ ಮಾರ್ಕ್ಸ್ಗಳು ಈ ಟೆಸ್ಟಲ್ಲಿ ಬಂದಿವೆಯಪ್ಪ ಅಂತಂದರೆ ಮಕ್ಕಳನ್ನು ಅವಾಯ್ಡ್ ಮಾಡಿ. ನೀವು ಕೂಡ ಭಿಕಾರಿಗಳ ಥರ ಬದುಕ್ತಾ ಇರ್ತೀರ, ಮತ್ತೊಂದು 4 ಭಿಕಾರಿಗಳನ್ನು ನಮ್ಮ ಸಮಾಜಕ್ಕೆ ಪರಿಚಯಿಸೋಕ್ಕೆ ಹೋಗಬೇಡಿ. ಸೊ ನೀವು ಕೂಡ ಕಷ್ಟ ಮಾಡ್ಕೋಬೇಡಿ. ಪಾಪ ಅಮಾಯಕ ಮಕ್ಕಳದ್ದೇನು ತಪ್ಪಿಲ್ಲದಿದ್ದರೂ ಕೂಡ ಅವರಿಗೂ ಕೂಡ ಶಿಕ್ಷೆ ಕೊಡಬೇಡಿ. ಬಡತನಕ್ಕಿಂತ ಕೆಟ್ಟ ಶಾಪ ಬೇರೆ ಯಾವುದೇ ಇಲ್ಲ. ಭಾರತದಲ್ಲಿ 90% ಜನ ಕಪೇಬಲ್ ಇಲ್ಲದೆ ಇದ್ದರೂ ಕೂಡ ಹಿಂದೂ ಮುಂದೆ ಯೋಚನೆ ಮಾಡದೆ ಧರ್ಮಗುರುಗಳ ಮಾತನ್ನು ಕೇಳಿಬಿಟ್ಟು ಅರ್ಧ ಡಜನ್ ಗಟ್ಟಲೆ ಮಕ್ಕಳನ್ನಾದರೂ ಮಿನಿಮಮ್ ಮಾಡಿಬಿಡ್ತಾರೆ. ಸೊ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಐ ಹೋಪ್ ನಿಮಗೆ ಈ ಟೆಸ್ಟು ಮತ್ತು ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಿದೆ ಅಲ್ಲ, ನೀವಿಬ್ಬರು ಮತ್ತು ನಿಮಗಿಬ್ಬರು ಅಂತ ಬದುಕೋದಿದೆ ಅಲ್ಲ, ಫುಲ್ಲಿ ಹ್ಯಾಪಿಯಾಗಿ, ಹೆಲ್ದಿಯಾಗಿ, ಸಕ್ಸಸ್ಫುಲ್ಲಾಗಿ. ಸೊ ಇದಕ್ಕೆ 2 ಫ್ಯಾಕ್ಟರ್ಗಳು ತುಂಬಾ ಮುಖ್ಯವಾಗಿ ಬೇಕಾಗ್ತವೆ. ನಂಬರ್ 1 ಟೈಮ್, ನಂಬರ್ 2 ಮನಿ. ನಿಮ್ಮ ಹತ್ರ ಟೈಮ್ ಫ್ರೀಡಮ್ಮು ಮತ್ತು ಮನಿ ಫ್ರೀಡಮ್ ಇದೆ ಅಂತಂದರೆ ನೀವು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಸೊ ಸದ್ಯಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ನಲ್ಲಿ ಈ 2 ಇಂಗ್ರೀಡಿಯೆಂಟ್ಗಳಂತೂ ಕಂಪಲ್ಸರಿಯಾಗಿ ಬೇಕು. ನಿಮ್ಮ ಹತ್ರ ಟೈಮೂ ಬೇಕು ಮತ್ತು ದುಡ್ಡು ಬೇಕು. ಸೊ ನೀವು ಟೈಮ್ ಫ್ರೀಡಮನ್ನು ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಒಂದೊಳ್ಳೆ ಹ್ಯಾಪಿ ಹೆಲ್ದಿ ಫ್ಯಾಮಿಲಿಯನ್ನು ಮೇಂಟೈನ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಆನ್ಲೈನ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.